ನಮಸ್ಕಾರ ಪೋಷಕರೇ, ನಾನು ನಿಮ್ಮ ಡಾಕ್ಟರ್ ಅನ್ಸೂಯ ಗೌಡ. ಇವತ್ತು ನಾವು ADHD ಅಂದರೆ ಏನು ಅಂತ ನೋಡೋಣ. ADHD ಅಂದರೆ ಅಟೆನ್ಷನ್ ಡಿಫಿಸಿಟ್. ಆ ಮಕ್ಕಳಿಗೆ ಒಂದೇ ಕಡೆ ತುಂಬ ಹೊತ್ತು ಗಮನ ಕೇಂದ್ರೀಕರಿಸೋದು ಕಷ್ಟ ಆಗುತ್ತೆ, ಹೈಪರ್ ಆಕ್ಟಿವ್ ಇರ್ತಾರೆ. ಆ ಮಕ್ಕಳಿಗೆ ಎಕ್ಸ್ಟ್ರೀಮ್ ಎನರ್ಜಿ ಇರೋದ್ರಿಂದ ಸುಮ್ಮನೆ ಒಂದು ಕಡೆ ಕೂರಕ್ಕಾಗಲ್ಲ, ಅವ್ರಿಗೆ ನಿಂತ ಕಡೆ ನಿಲ್ಲಕ್ಕಾಗಲ್ಲ. ಓಡಾಡ್ತಾ ಇರ್ತಾರೆ, ಏನಾದರೂ ಮಾಡ್ತಾನೆ ಇರ್ಬೇಕು ಅವರು. ಇದಕ್ಕೆ ಸುಲಭ ಪರಿಹಾರ ಅಂದರೆ ಅವ್ರನ್ನ ಜಾಸ್ತಿ ಅವ್ರ ಕೈಲಿ ವರ್ಕೌಟ್ ಮಾಡಿಸೋದು. ಅವ್ರ ಎನರ್ಜಿನ ಸರಿಯಾದ ದಿಕ್ಕಿನೆಡೆಗೆ ನಾವು ಹರಿಯೋದಕ್ಕೆ ಅವಕಾಶ ಮಾಡಿಕೊಟ್ರೆ ಅವರ ಬಾರ್ನ್ ಎಬಿಲಿಟೀಸ್ ಏನು ಐಡೆಂಟಿಫೈ ಮಾಡಿ ಸರಿಯಾದ ದಿಕ್ಕಿನೆಡೆಗೆ ನಾವು ಅವರ ಶಕ್ತಿನ ಗಮನ ಹರಿಯೋದಕ್ಕೆ ಅವಕಾಶ ಮಾಡಿಕೊಟ್ರೆ ಈ ಮಕ್ಕಳು ಸ್ಪೋರ್ಟ್ಸಲ್ಲಿ ಒಳ್ಳೆ ಸಾಧನೆ ಮಾಡ್ತಾರೆ. ಅಲ್ಲಿ ಕಲ್ತಿದ್ದ ಡಿಸಿಪ್ಲೀನು, ಡೆಡಿಕೇಶನ್ನು ಖಂಡಿತ ಓದಿನಲ್ಲೂ ಹೆಲ್ಪ್ ಆಗುತ್ತೆ. ಈ ಸಮಸ್ಯೆಗಳನ್ನೆಲ್ಲ ನೀವು ಎಷ್ಟು ಬೇಗ ಐಡೆಂಟಿಫೈ ಮಾಡ್ತೀರೋ, ಅಕ್ಸೆಪ್ಟ್ ಮಾಡಿ, ಐಡೆಂಟಿಫೈ ಮಾಡಿ, ರೆಮಿಡಿಯಲ್ ಸ್ಟೆಪ್ಸ್ನ ಆದಷ್ಟು ಬೇಗ ತಗೊಳ್ಳಿ. ಆಗ ನಿಮಗೆ ರಿಸಲ್ಟು ಗ್ರಾಜುವಲಿ ಚೇಂಜಸ್ ನಿಮ್ಮ ಮಕ್ಕಳಲ್ಲಿ ಕಾಣ್ತಾ ಹೋಗುತ್ತೆ. ಧನ್ಯವಾದಗಳು.